ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಾಪ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಮತ್ತು ಟ್ರೇಡ್ ಲೈಸೆನ್ಸ್ ಅಂದ್ರೆ ಏನು, ಎರಡಕ್ಕೂ ಇರುವಂಥ ಒಂದು ಡಿಫ್ರೆನ್ಸಸ್ ಏನೇನು ಅಂತ ಅಂದ್ಬಿಟ್ಟು ನೋಡೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ತಿಳಿಯುತ್ತೆ ನಿಮಗೆ. ಮೊದಲನೇದಾಗಿ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸನ್ನು ಒಂದು ಲೇಬರ್ ಲೈಸೆನ್ಸ್ ಅಂತ ಕೂಡ ಕರೀತಾರೆ. ಇದೊಂದು ಸ್ಟೇಟ್ ಬೇಸ್ಡ್ ರಿಜಿಸ್ಟ್ರೇಷನ್ನು. ಅಂದರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ನೀವು ಹೋಟೆಲ್ ರನ್ ಮಾಡ್ತಾ ಇರ್ಬೋದು, ಒಂದು ಶಾಪ್ ಇರ್ಬೋದು, ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಬಿಸ್ನೆಸ್ ನೀವು ಮಾಡ್ತಾ ಇರ್ಬೋದು, ಒಂದು ಶಾಪಿಂಗ್ ಮಾಲ್ಸ್ ಇರ್ಬೋದು, ರಿಟೇಲ್ ಔಟ್ಲೆಟ್ಸ್ ಇರ್ಬೋದು, ಎಲ್ಲರೂ ಒಂದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದೊಂದು ಕಂಪಲ್ಸರಿ ಆಗಿರುತ್ತೆ. ಏನು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವಿತಿನ್ 30 days ಒಳಗಡೆ ಒಂದು ಇದನ್ನು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸನ್ನು ಮಾಡಿಸ್ಕೋಬೇಕು. ಇದು ಬಂದ್ಬಿಟ್ಟು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅವ್ರ ಕಡೆಯಿಂದ ಒಂದು ಇಶ್ಯೂ ಮಾಡುವಂಥ ಒಂದು ಲೈಸೆನ್ಸ್. ಟ್ರೇಡ್ ಲೈಸೆನ್ಸ್ ಅಂತ ಅಂದರೆ ನೋಡೋದಾದ್ರೆ, ಟ್ರೇಡ್ ಲೈಸೆನ್ಸ್ ಬಂದ್ಬಿಟ್ಟು ಯಾವುದೇ ಒಂದು ಬಿಸ್ನೆಸ್ ಅಥವಾ ಒಂದು ಟ್ರೇಡ್ ಒಂದು ಸ್ಪೆಸಿಫಿಕ್ ಲೊಕೇಶನಲ್ಲಿ ನೀವೇನು ಮಾಡಬೇಕು ಅಂತ ಇರ್ತೀರಾ, ಅದಕ್ಕೆ ಒಂದು ಟ್ರೇಡ್ ಲೈಸೆನ್ಸ್ನ ನೀವು ಪಡ್ಕೋಬೇಕಾಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಒಂದು ಫಾಲೋಯಿಂಗ್ ರೆಗ್ಯುಲೇಷನ್ಸ್ ಮತ್ತು ನಾಬ್ಸ್ ಮತ್ತು ಏನು ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ, ಇದನ್ನೆಲ್ಲ ನೀವು ತಗೊಂಡಿದ್ದೀರಾ ಬಿಸ್ನೆಸ್ಸಲ್ಲಿ ಅಂತ ಅಂದ್ಬಿಟ್ಟು ಒಂದು ಟ್ರೇಡ್ ಲೈಸೆನ್ಸನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ. ಟ್ರೇಡ್ ಲೈಸೆನ್ಸ್ ಬಂದ್ಬಿಟ್ಟು ಒಂದು ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಏನಿರ್ತಾರೆ ಆ ಲೋಕಲ್ ಅಥಾರಿಟಿ ಅವರು ಒಂದು ಇಶ್ಯೂ ಮಾಡ್ತಾರೆ ಟ್ರೇಡ್ ಲೈಸೆನ್ಸ್ನ. ಈಗ ಟ್ರೇಡ್ ಲೈಸೆನ್ಸ್ಗೂ ಮತ್ತೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ಗೂ ಇರೋ ಡಿಫ್ರೆನ್ಸಸ್ ಏನು ಅಂತ ನೋಡೋದಾದ್ರೆ, ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನು ನೀವು ಕಮೆನ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಟ್ರೇಡ್ ಲೈಸೆನ್ಸ್ ಅಂದ್ಬಿಟ್ಟು ಇದೊಂದು ಪರ್ಟಿಕ್ಯುಲರ್ ಟ್ರೇಡ್ ಅನ್ನ ನೀವು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನು ಮಾಡ್ತಾ ಇರ್ತೀರಾ ಅದಕ್ಕೆ ನೀವು ಒಂದು ಟ್ರೇಡ್ ಲೈಸೆನ್ಸ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಒಂದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಬಂದ್ಬಿಟ್ಟು ಒಂದು ಹೋಮ್ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ನೀವು ಕಮರ್ಷಿಯಲ್ ಪ್ರಾಪರ್ಟಿ ಅಥವಾ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಶಾಪ್ ಮಾಡಿದ್ದೀರಾ ಅಂದ್ರೆ ಕೂಡ ನೀವು ಮಾಡಿಸ್ಕೋಬೇಕಾಗುತ್ತೆ. ಬಟ್ ಟ್ರೇಡ್ ಲೈಸೆನ್ಸ್ ಬಂದ್ಬಿಟ್ಟು ನೀವು ಹೋಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಟ್ರೇಡ್ ಲೈಸೆನ್ಸ್ ಬೇಕಾಗಲ್ಲ, ನೀವು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಅಲ್ಲಿ ನೀವು ಒಂದು ವರ್ಕಿಂಗ್ ಕಂಡೀಷನ್ ಇರ್ಬೋದು, ಯಾವುದೇ ಒಂದು ಎಂಪ್ಲಾಯೀಸ್ ರೈಟ್ಸ್ ಇರ್ಬೋದು, ಅದೆಲ್ಲ ಒಂದು ಕವರ್ ಆಗುತ್ತೆ ಅಂತ ಹೇಳ್ಬೋದು. ಟ್ರೇಡ್ ಲೈಸೆನ್ಸ್ ಅಲ್ಲಿ ಯಾವುದೇ ಒಂದು ಅನ್ಎಥಿಕಲ್ ಪ್ರಾಕ್ಟೀಸಸ್ ನಾವು ಮಾಡ್ತಾ ಇಲ್ಲ, ಒಂದು ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ವಿ, ಈ ತರ ಒಂದು ಟ್ರೇಡ್ ಲೈಸೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಇದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಅಲ್ಲಿ ಏನೆಲ್ಲ ಕವರ್ ಆಗಿರುತ್ತೆ ಅಂತಂದ್ರೆ, ನೀವು ಯಾರೇ ಒಂದು ಸ್ಮಾಲ್ ಬಿಸ್ನೆಸ್ ಓನರ್ಸ್ ಇರ್ಬೋದು ಅಥವಾ ಟ್ರೇಡರ್ಸ್ ಇರ್ಬೋದು, ಯಾವುದೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಎಂಪ್ಲಾಯೀಸ್ ರೈಟ್ಸ್ ಎಲ್ಲ ಇರುತ್ತಲ್ಲ ಅದರ ಅಂಡರಲ್ಲಿ, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂಡರಲ್ಲಿ ಅದೆಲ್ಲ ಕವರ್ ಆಗುತ್ತೆ. ಒಂದು ಟ್ರೇಡ್ ಲೈಸೆನ್ಸ್ ಬಂದ್ಬಿಟ್ಟು ಯಾವುದೇ ಒಂದು ಅನ್ಎಥಿಕಲ್ ಬಿಸ್ನೆಸ್ ಮಾಡ್ತಾ ಇಲ್ಲ ಮತ್ತೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದೀವಿ, ಈ ರೀತಿ ಒಂದು ಟ್ರೇಡ್ ಲೈಸೆನ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟ್ರೇಡ್ ಒಂದು ರಿಜಿಸ್ಟರ್ನ ನೀವು ಮಾಡ್ಕೋಬೇಕಾಗುತ್ತೆ. ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ನೀವು ಒಂದು ಬೋತ್ ಬಿಸ್ನೆಸ್ ಮತ್ತೆ ಯಾವುದೇ ಒಂದು ಸರ್ವಿಸಸ್ ಅನ್ನ ಕೊಡ್ತಾ ಇದ್ರು ಕೂಡ ನೀವು ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ. ಒಂದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿಸ್ಕೋಬೇಕು. ನೀವು ಯಾವುದೇ ಒಂದು ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಕ್ಯಾಂಟೀನ್, ಫುಡ್ ಸ್ಟಾಲ್, ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಇರ್ಬೋದು, ಅಥವಾ ಯಾವುದೇ ಒಂದು ಸರ್ವಿಸಸ್ ಕೊಡ್ತಾ ಇರ್ಬೋದು. ಎಕ್ಸಾಂಪಲ್, ಇವಾಗ ನೀವು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ, ಇಲ್ಲ ಒಂದು ಯಾವುದೇ ಒಂದು ಸರ್ವಿಸಸ್ ಅನ್ನ ಕೊಡ್ತಾ ಇದ್ದೀರಾ ಅಂದ್ರೂ ಕೂಡ ನೀವು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಮಾಡಿಸ್ಕೊಳ್ಳೋದೊಂದು ಕಂಪಲ್ಸರಿ ಆಗಿರುತ್ತೆ. ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ನೀವು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವಿತಿನ್ 30 days ಅಲ್ಲಿ ಮಾಡಿಸ್ಕೊಂಡ್ರೆ ಒಂದು ಬೆಟ್ರು. ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ವಿಡಿಯೋದಲ್ಲಿ ಹಾಕಿದ್ದೀವಿ, ಅದರ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಮತ್ತೆ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಒಂದು ಐ ಬಟನ್ ಕ್ಲಿಕ್ ಮಾಡೋದು ಕೂಡ ನೀವು ಆ ವಿಡಿಯೋನ ನೋಡ್ಬೋದು. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಏನೋ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಂತ ಏನು ಕರಿತೀವಿ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೋಬಹುದು. ನೀವು ಯಾವುದೇ ಒಂದು ಏರಿಯಾ ಆಗಿರ್ಬೋದು, ಯಾವುದೇ ಒಂದು ತಾಲೂಕು ಡಿಸ್ಟಿಕ್ ಆಗಿದ್ರು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೋಬಹುದು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋರ್ಗು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕು ಕೂಡ ಕೊಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ಇದಾವೆ ಅಂತ ನೋಡೋದಾದ್ರೆ, GST ಅಂಡ್ FSSAI ರಿಜಿಸ್ಟ್ರೇಷನ್ ಅಂದ್ರೆ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗು, ಮತ್ತೆ MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕು ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಲೇಬರ್ ಲೈಸೆನ್ಸ್, ESI ಮತ್ತೆ PF ರಿಜಿಸ್ಟ್ರೇಷನ್ ಅಂಡ್ ಫೈಲಿಂಗು, ITR ಫೈಲಿಂಗ್ ಇರ್ಬೋದು, ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದಾವೆ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸ್ಕೊಳ್ಳೋದಿದ್ರು ಕೂಡ ಮಾಡಿಸ್ಕೋಬಹುದು. ಈ ರೀತಿ ಎಲ್ಲ ಸರ್ವಿಸಸ್ನ ಮಾಡ್ಕೋಬಹುದು. ಅದು ಕ್ಲೌಡ್ ಕಿಚನ್ಗೆ ಏನು ನೀವು ರಿಜಿಸ್ಟರ್ ಮಾಡ್ಕೋತೀರಾ, ಒಂದು ಫುಡ್ ಲೈಸೆನ್ಸ್ ಮಾಡಿಸ್ಕೊಂಡು ಕ್ಲೌಡ್ ಕಿಚನ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂದ್ರೆ ಝೊಮೊಟೊ ಮತ್ತೆ ಸ್ವಿಗ್ಗಿ ಜೊತೆ ಏನಾದರೂ ನೀವು ಟೈಅಪ್ ಆಗಬೇಕು ಕ್ಲೌಡ್ ಕಿಚನ್ ಮಾಡ್ಕೊಂಡು ಅಂದ್ರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಒಂದು ಮೇಲ್ ID ಕೂಡ ಇದೆ. ಇದೆರಡಕ್ಕೂ ನೀವು ವಾಟ್ಸಪ್ ಕೂಡ ಇದೆ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ಸರ್ವಿಸಸ್ ಬೇಕು ಆ ಸರ್ವಿಸಸ್ ನ ಪಡ್ಕೋಬಹುದು. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್ ವಿಡಿಯೋಸ್ ಹಾಕಿದೀವಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಶೂಟ್ ಆಗುವಂತ ಬಿಸ್ನೆಸ್ ವಿಡಿಯೋಸ್, ಆ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ಮತ್ತೆ ನಾವು ಮಾಡೋ ಬಿಸ್ನೆಸ್ ವಿಡಿಯೋಗೋಸ್ಕರ
ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಆಗ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.